ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿದ್ದಾನೆ ಖತರ್ನಾಕ್ ಚೋರ. ಹಾಗಾಗಿ ಬೆಂಗಳೂರಿಗರು ಹುಷಾರಾಗಿರಬೇಕು. ಕೊಂಚ ಯಾಮಾರಿದ್ರು ಕೂಡ ನಿಮ್ಮ ಮನೆಯಲ್ಲಿರುವಂತಹ ಅತ್ಯಮೂಲ್ಯ ವಸ್ತುಗಳೆಲ್ಲವೂ ಕೂಡ ಎಸ್ಕೇಪ್ ಆಗುತ್ತೆ. ಕಿಟಕಿ ಓಪನ್ ಮಾಡಿಯೇ ಡೋರ್ ಲಾಕ್ ಬಿಚ್ಚದೆ ಖದೀಮ ಎಂಟ್ರಿಯನ್ನ ಕೊಡ್ತಾನೆ. ಡೋರ್ ಲಾಕ್ ನ ಸ್ಕ್ರೂ ಅನ್ನ ಬಿಚ್ಚಿ ಇಡೀ ಮನೆಯನ್ನ ದೋಚಿ ಅಲ್ಲಿಂದ ಪರಾರಿ ಆಗ್ತಾನೆ. ಬರೋಬ್ಬರಿ 45 ಲಕ್ಷ ಬೆಲೆ ಬಾಳುವಂತಹ ಚಿನ್ನಾಭರಣ ಹಾಗೆ 3 ಲಕ್ಷವನ್ನ ಕಳ್ಳತನ ಮಾಡಿದ್ದಾನೆ. ಬಾಗಲಗುಂಟೆ ರಾಮಯ್ಯ ಬಡಾವಣೆಯಲ್ಲಿ ಕಳ್ಳನ ಕೈ ಚಳಕಾಯಿತು. 300 ಗ್ರಾಂ ಗೋಲ್ಡ್, 10 ಲಕ್ಷ ಬೆಲೆ ಬಾಳುವಂತ ಬೆಳ್ಳಿ ವಸ್ತು ಹಾಗೆ 3 ಲಕ್ಷ ನಗದನ್ನ ದೋಚಿ ಆತ ಎಸ್ಕೇಪ್ ಆಗಿದ್ದಾನೆ. ದರ್ಶನ್ ಕುಟುಂಬ ಸಾಫಿನ ಮನೆಗೆ ಹೋಗಿದ್ದಂತ ಸಂದರ್ಭದಲ್ಲಿ ದುಷ್ಕೃತ್ಯ ನಡೆದಿದೆ. 2 ದಿನ 3 ದಿನ ನೀವೇನಾದ್ರೂ ಮನೆ ಬಿಟ್ಟು ಹೊರಗಡೆ ಹೋಗ್ತೀರಾ ಅಂದ್ರೆ ಸ್ವಲ್ಪ ಹುಷಾರಾಗಿರಿ. ಮನೆ ಡೋರ್ ಅನ್ನ ಹೊಡೆಯದೆ ಸ್ಕ್ರೂ ಮೂಲಕವಾಗಿ ಮನೆಯ ಲಾಕ್ ಅನ್ನ ಓಪನ್ ಮಾಡ್ಕೊಂಡು ಈತ ಎಂಟ್ರಿ ಕೊಟ್ಟು ಎಲ್ಲವನ್ನ ದೋಚಿ ಎಸ್ಕೇಪ್ ಆಗ್ತಿದ್ದಾನೆ. ಮಗನ ಮದುವೆ ಡೇಟ್ ಎಲ್ಲ ಫಿಕ್ಸ್ ಆಗಿತ್ತು. ಅದಕ್ಕೋಸ್ಕರ ಶಾಪಿಂಗಿಗೆ ಅಂತ ಕ್ಯಾಶು ಇಟ್ಕೊಂಡಿದ್ವಿ, ಒಡವೆಗಳು ಇಟ್ಟಿದ್ವಿ. ಸಡನ್ನಾಗಿ ನಮ್ಮ ಭಾವ ಡೆತ್ ಆದರು ಅಂತ ನಾವು ಊರಿಗೆ ಹೋದ್ವಿ 3 ಜನನು. ಆವಾಗ ಇದಾಗಿದೆ. ಒಂದು 50 ಲ್ಯಾಕ್ಸ್ವರೆಗೂ ಇದೆ ಎಲ್ಲ ಸೇರಿದರೆ. ಸಿಲ್ವರು, ಕ್ಯಾಶು, ಗೋಲ್ಡು ಏನೂ ಬಿಟ್ಟಿಲ್ಲ ಸರ್. ಮದುವೆಗೆ ಅಂತ ಇಟ್ಟಿದ್ದೀವಿ. ಮದುವೆ ಡೇಟ್ ಫಿಕ್ಸ್ ಆಯಿತು. ತುಂಬ ಕಷ್ಟ ನಮ್ಮ ಮಿಡ್ಲ್ ಕ್ಲಾಸ್ ಅವರಿಗೆ. ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. FIR ಇದೇ ಥರ ಘಟನೆಗಳು ಆವಾಗವಾಗ ನಡೀತಾನೆ ಇದೆ. ನಮಗೆ ಇಲ್ಲಿ ಏನಂದರೆ ಹಳೆ ಏರಿಯಾಗಳಲ್ಲೆಲ್ಲ ಪೊಲೀಸು ನೈಟ್ ಬೀಟು ಎಲ್ಲ ಮಾಡೋದು. ಆಮೇಲೆ ಅಲ್ಲಲ್ಲೇ ಪಾಯಿಂಟ್ ಕೊಟ್ಟು ಆವಾಗವಾಗ ಈ ಬೀಟ್ ಎಲ್ಲ ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಗೆ ಯಾವ ಸೌಕರ್ಯನೂ ಇಲ್ಲ, ಆ ಥರ ಕೊಟ್ಟಿಲ್ಲ ಇಲ್ಲಿ. ನಮಗೆ ಮೇಯ್ನ್ ಪ್ರಾಬ್ಲಮ್ಮು ಪಬ್ಲಿಕ್ಕಿಗೆ ಅದೇ ಆಗ್ತಾಯಿರೋದು. ಅದಾದಮೇಲೆ ಇನ್ನೊಂದು ಏನಾಗಿದೆ ಅಂದರೆ, ಯಾರೇ ಆಗಲಿ ಇತ್ತೀಚಿನ ಘಟನೆ ಇಲ್ಲಿ ನಡೆದಿರೋದೇನೆಂದರೆ 24 ಗಂಟೆಯಲ್ಲಿ ಮನೆಯಲ್ಲಿ ಇರೋದನ್ನ ಟಾರ್ಗೆಟ್ ಮಾಡೇ ಇಲ್ಲಿ ಕಳ್ತನ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಯಾರು ಏನು ಕೇರ್ ತೊಗೋತಾರೆ, ಯಾರು ಡಿಪಾರ್ಟ್ಮೆಂಟವರು ಏನು ಮಾಡಬೇಕು ಅಂತ ಅದನ್ನು ಸ್ವಲ್ಪ ಎಚ್ಚರ ವಹಿಸಿ ಜನಗಳಿಗೆ ಇಲ್ಲಿ ಜಾಗೃತಿ ಮೂಡಿಸಿ ಅದನ್ನು ಸ್ವಲ್ಪ ಸಾಲ್ವ್ ಮಾಡಬೇಕು. ಮಾಡ್ತಾನೆ ಇಲ್ಲ ಇಲ್ಲಿ ನಮ್ಗೆ ಗೊತ್ತಿರೋಂಗೆ ಎಲ್ಲೂ ಪಾಯಿಂಟ್ಗಳೇ ಕೊಟ್ಟಿಲ್ಲ. ಮೊದಲು ಪೀಣ್ಯ ಪೊಲೀಸು ಇದ್ದಾಗ ನಮ್ಗೆ ಇಲ್ಲಿ ಸ್ಟೇಷನ್ ಇದ್ದಾಗ ಹೊಯ್ಸಳ ಅದು ಇದು ಸ್ವಲ್ಪ ಬರ್ತಾಯಿತ್ತು. 11 ಗಂಟೆ 1 ಗಂಟೆ 2 ಗಂಟೆ ರಾತ್ರಿಲೆಲ್ಲ ಬರೋರು, ಎಲ್ಲ ರೌಂಡ್ ಹೊಡೆಯೋರು. ಇತ್ತೀಚಿನ ದಿನಗಳಲ್ಲಿ ಯಾರೂ ಬರ್ತಾಯಿಲ್ಲ. ಏನು ನಮಗೆ ಸುರಕ್ಷತೆ ಇಲ್ಲ, ಆ ಥರದ್ದೇನು ಮಾಡ್ತಾಯಿಲ್ಲ. ಚೇಂಜ್ ಮಾಡಿ ಪೊಲೀಸ್ ಸೆಕ್ಯೂರಿಟಿಗಳೆಲ್ಲ ಸ್ವಲ್ಪ ಜಾಸ್ತಿ ಮಾಡಿ ನೈಟ್ ಬೀಟು ನಮಗೆಲ್ಲ ಅಲರ್ಟ್ ಮಾಡಿಸಿ ಇಲ್ಲಿ ನಮ್ಮ ಬಡಾವಣೆಗೆ ಸ್ವಲ್ಪ ಇದು ತೊಂದರೆ ಆಗ್ತಾಯಿದೆ.